ನೆನೆಸಿರುವ ಸಬ್ಬಕ್ಕಿ ಜೊತೆಗೆ ಈ ಸೌತೆಕಾಯಿ ಪೀಸನ್ನು ಸಿಪ್ಪೆ ತೆಗೆದು ಹಾಕಿ ನೀವೇ ಶಾಕ್ ಆಗ್ತೀರಾ. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಒಂದು ಬೌಲ್ ಸಬ್ಬಕ್ಕಿಯನ್ನು ಒಂದು 5 ಗಂಟೆಗಳ ಕಾಲ ನೆನೆಸಿ ನೀರನ್ನು ಚೆಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಅಳ್ಳಿದೆ. ಇದನ್ನು ಇವಾಗ ಡಿಫ್ರೆಂಟ್ ರೆಸಿಪಿ ಮಾಡೋಣ. ಒಂದು ಅರ್ಧ ಪೀಸ್ ಸೌತೆಕಾಯಿ ಸಾಕಾಗುತ್ತೆ. ಸೌತೆಕಾಯನ್ನು ಈ ರೀತಿ ತುರಿದು ಹಾಕ್ಕೊಂಡ್ಬಿಡೋಣ. ನಾವು ದಿನ ಒಂದೇ ಥರದ ರೊಟ್ಟಿಗಳನ್ನು ತಿಂತಾ ಇರ್ತೀವಿ ನೋಡಿ. ಈ ಸಬ್ಬಕ್ಕಿಯನ್ನು ಬಳಸಿ, ಈ ಸೌತೆಕಾಯಿಯನ್ನು ಬಳಸಿ ಇವತ್ತು ರೊಟ್ಟಿಯನ್ನು ಮಾಡ್ಕೊಳ್ಳೋಣ. ಲಂಚ್ ಬಾಕ್ಸಿಗೆ ಮತ್ತು ಮಕ್ಕಳಿಗೆ ತುಂಬ ಇಷ್ಟವಾಗುತ್ತೆ. ಇದು ರುಚಿ ಸಖತ್ತಾಗಿರುತ್ತೆ. ಯಾವಾಗಾದರೂ ಈ ಒಂದು ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ಒಂದು ಸೌತೆಕಾಯಿ ಪೀಸ್ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಒಂದೇ ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡ್ಬಿಡೋಣ. ಸಣ್ಣಗೆ ಕಟ್ ಮಾಡಿರುವ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾಟಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ. ಈಗ ಕರಿಬೇವು ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ. ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅರ್ಧ ಚಮಚ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನೀವು ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು. ಆದರೆ ಅಕ್ಕಿ ಹಿಟ್ಟು ತುಂಬ ರುಚಿಸುತ್ತೆ. ಇದಕ್ಕೆ ಒಂದು 2 ಚಮಚ ನೀರು ಸಾಕಾಗುತ್ತೆ. ಯಾಕಂದರೆ ನಾವು ಸೌತೆಕಾಯಿ ಮತ್ತು ಸಬ್ಬಕ್ಕಿ ನೀರನ್ನು ಜಾಸ್ತಿ ಹಿಡಿಯೋದಿಲ್ಲ. ಒಂದು 2 ಚಮಚ ಆಗುವಷ್ಟು ನೀರನ್ನು ಚಿಮ್ಕಿಸ್ಕೊಂಡು ಹದವಾಗಿ ಇದನ್ನು ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಇದನ್ನು ನೀವು ಅಗಲವಾಗಿ ಕೂಡ ಆದರೂ ಮಾಡ್ಕೊಳ್ಬೋದು. ಇಲ್ಲಾಂದರೆ ಸಣ್ಣ ಸಣ್ಣದಾಗಿ ಲಂಚ್ ಬಾಕ್ಸಿಗೆ ಹಿಡಿಯೋ ಥರ ಸಣ್ಣ ಸಣ್ಣದಾಗಿ ರೊಟ್ಟಿ ಕೂಡ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ಸಬ್ಬಕ್ಕಿ ಸೌತೆಕಾಯಿಯ ಕಾಂಬಿನೇಷನಲ್ಲಿ ಸಖತ್ತಾಗಿರುತ್ತೆ. ನಾನು ಈ ರೀತಿಯಾಗಿ ತಾಳಿಪಟ್ಟು ಥರ ಕೈಯಲ್ಲೇ ತಟ್ಟಿಬಿಟ್ಟು ಹಾಕ್ತಾಯಿದ್ದೀನಿ. ಬೆಳಗ್ಗೆ ನಮಗೆ ಗಡಿಬಿಡಿಯಲ್ಲಿ ಈ ರೀತಿ ರೆಡಿ ಮಾಡಿಕೊಂಡು ತಟ್ಬಿಟ್ಟು ಹಾಕಿದರೆ ಸಾಕಾಗುತ್ತೆ. ಅಗಲವಾಗೇ ಮಾಡಬೇಕು ಅನ್ನೋದೇನಿಲ್ಲ. ಇದು ಹೇಗೆ ತಿಂದ್ರೂ ದಪ್ಪ ಇದ್ದರೂ ಕೂಡ ರುಚಿಯಾಗಿರುತ್ತೆ ನೋಡಿ. ಈ ರೀತಿ ಕೈಯಲ್ಲೇ ತಟ್ಬಿಟ್ಟು ಈ ರೀತಿ ಒಂದು ಚಿಬ್ಲಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಮತ್ತು ಅದೇ ರೀತಿಯಾಗಿ ತಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮಧ್ಯೆ ಸಬ್ಬಕ್ಕಿ ಸಿಗ್ತಾ ಇರುತ್ತೆ. ನಾವು ಅಕ್ಕಿ ಹಿಟ್ಟಿನ ಪ್ರಮಾಣ ಕಡಿಮೆ ಮತ್ತು ಸಾಬು ಅಕ್ಕಿನ ಜಾಸ್ತಿ ಹಾಕಿರಿದ್ದೀನಿ. ಹಾಗಾಗಿ ರುಚಿ ಸಖತ್ತಾಗಿರುತ್ತೆ. ಈಗ ನೋಡಿ 2 ರೊಟ್ಟಿನ ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಮಕ್ಕಳ ಲಂಚ್ ಬಾಕ್ಸಿಗೆ ಬರೀ 1 ರೊಟ್ಟಿ ತಿಂದರೆ ಸಾಕಾಗುತ್ತೆ. ಹೊಟ್ಟೆ ತುಂಬಿದಂಗಿರುತ್ತೆ ಮತ್ತು ಆರೋಗ್ಯಕರವಾಗಿ ಕೂಡ ಇರುತ್ತೆ. ಇದನ್ನಿವಾಗ ಅಗಲವಾದ ಒಂದು ತವ ತೊಗೊಂಡಿದ್ದೀನಿ. 3 ಒಂದೇ ಸಲ ಬೇಯಿಸ್ಕೊಳ್ಬೋದಂತ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಾದಿದೆ ನೋಡಿ. ಈ ರೀತಿ ಹಾಕಿ ಕೈಯಲ್ಲಿ ಕೂಡ ಸ್ವಲ್ಪ ತಟ್ಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನೋಡಿ. ಈ ರೀತಿಯಾಗಿ ಮಧ್ಯದಲ್ಲಿ ಹೋಲ್ ಮಾಡಿದ್ದೀನಿ. ಮತ್ತು ಮಧ್ಯದಲ್ಲಿ ಸ್ವಲ್ಪನೇ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಗರಿಯಾಗಿರುತ್ತೆ. ಈಗ ನೋಡಿ ಇದನ್ನು ಉಲ್ಟಾ ಮಾಡ್ಕೊಂಬಿಡೋಣ. ಚೆನ್ನಾಗಿ ಬೆಂದಿದೆ. ಇವಾಗ ಉಲ್ಟಾ ಮಾಡಿ ಈಗ ನಾನು ತೆಗಿತಾ ಇದ್ದೀನಿ. 2 ಕಡೆ ತುಂಬ ಚೆನ್ನಾಗಿ ಬೆಂದಿದೆ. ಗಮ್ ಅನ್ನುವ ಸ್ಮೆಲ್ ಕೂಡ ಬರ್ತಾ ಇದೆ. ಇದು ಒಂಥರ ಬೆಳಗಿನ ತಿಂಡಿಗೆ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸಲ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಾಡಿಕೊಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನೊಂದು ರೌಂಡು ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ರೌಂಡಲ್ಲಿ 3 ರೊಟ್ಟಿ ಆಗುತ್ತೆ. ನೀವು ಇದನ್ನು ಬೇಕಿದ್ರೆ ದೊಡ್ಡಕ್ಕೂ ಮಾಡ್ಕೊಳ್ಬೋದು. ಲಂಚ್ ಬಾಕ್ಸಿಗೆ ಕೊಡೋದಾದರೆ ಸಾಕಾಗುತ್ತೆ, ಇಷ್ಟೇ ಸಾಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಚಿಕ್ಕದಾಗಿಯೇ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಗರಿಯಾಗಿ ಬೇಯಿಸ್ಕೊಂಡ್ರೆ ಆಯಿತು. ಇದ್ರ ಜೊತೆಗೆ ಟೊಮೆಟೊ ಚಟ್ನಿ ಆಗಿರ್ಬೋದು, ಖಾರ ಚಟ್ನಿ ಆಗಿರ್ಬೋದು, ಹಾಗೇನೂ ಕೂಡ ತಿನ್ಬೋದು ನೋಡಿ. ಈಗ ಎಲ್ಲವೂ ರೆಡಿಯಾಗಿದೆ. ತಟ್ಟೆಗೆ ತಕ್ಕೊಳ್ತಾ ಇದ್ದೀನಿ. ಬಿಸಿಯಾಗಿರುವಾಗಲೇ ತಿಂದರೂ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೆ ಹಾಕಿ ಒಂದು ಟೊಮೆಟೊ ಸಾಸ್ ಅಥವಾ ಹಾಗೆ ಕೊಟ್ಟರು ಬಾಕ್ಸೇ ಖಾಲಿ ಆಗುತ್ತೆ. ಅಷ್ಟೊಂದು ರುಚಿಯಾಗಿರುತ್ತೆ ಇದು ರೆಡಿ ಆಯಿತು ನೋಡಿ. ನಾನು ಇಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ವೈಟಾಗಿ ಕಲರೆಲ್ಲ ರೋಸ್ಟಾಗಿ ಬೇದಿತ್ತು. ನಾನು ಶುಂಠಿ ಚಟ್ನಿ ಜೊತೆಗೆ ತಿಂದ್ವಿ. ಸಖತ್ತಾಗಿತ್ತು. ನೀವು ಕೂಡ ಒಮ್ಮೆ ಈ ಡಿಫ್ರೆಂಟ್ ಆಗಿರುವ ಸಾಬು ಅಕ್ಕಿ ಮತ್ತು ಸೌತೆಕಾಯಿಯನ್ನು ಬಳಸಿ ಈ ರೊಟ್ಟಿಯನ್ನು ಮಾಡ್ಕೊಂಡು ನೋಡಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವತ್ತಿನ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮತ್ತೆ ನಾಳೆಯ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.